ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ನೀಡ್ ವಾಂಟ್ ಮತ್ತು ಡಿಮ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ. A need is a basic requirement or necessity that a person must have to survive and live a healthy life. Needs arise naturally and are common to all human beings. ನೀಡ್ ಈಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್. ನೀಡ್ ಅನ್ನೋದು ಬೇಸಿಕ್ ರಿಕ್ವೈರ್ಮೆಂಟ್ ಆಗಿದೆ, ಅಥವಾ ಅದು ನಾವು ಸರ್ವೈವಲ್ ಆಗೋಕ್ಕೆ, ನಾವು ಜೀವನ ಮಾಡೋಕ್ಕೆ ಅದು ತುಂಬ ನೆಸೆಸಿಟಿ ಆಗಿರ್ತೈತಿ. ಇದು ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೂ ಕಾಮನ್ ಆಗಿರ್ತೈತಿ, ಸರಿನಾ? ನೆಕ್ಸ್ಟ್, ಫೀಚರ್ಸ್ ಆಫ್ ನೀಡ್. ಬೇಸಿಕ್ ರಿಕ್ವೈರ್ಮೆಂಟ್. ನೀಡ್ಸ್ ಆರ್ ಎಸೆನ್ಷಿಯಲ್ ಫಾರ್ ಸರ್ವೈವಲ್. ಬೇಸಿಕ್ ರಿಕ್ವೈರ್ಮೆಂಟ್ ಅಂದರೆ ಏನು? ನೀಡ್ಸ್ ಅನ್ನೋದು ನಾವು ಸರ್ವೈವಲ್ ಆಗೋಕ್ಕೆ ತುಂಬ ಎಸೆನ್ಷಿಯಲ್ ಇರೋ ಥಿಂಗ್ ಅಂತ, ಸರಿನಾ? ಅನ್ಲಿಮಿಟೆಡ್. human needs continue to grow and change over time. Next, universal. Every persons have as needs. ಎಲ್ರಿಗೂ ನೀಡ್ಸ್ ಬೇಕು, ಹೌದಾ? ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಪರ್ಸನ್ಗೂ ನೀಡ್ ಅನ್ನೋದು ತುಂಬ ನೆಸೆಸಿಟಿ ಇರೋವಂಥದ್ದು. ಹಾಗಾಗಿ ನಾವು ನೀಡ್ಸ್ನ ಯೂನಿವರ್ಸಲ್ ಅಂತ ಕರಿಬೋದು. ನೆಕ್ಸ್ಟ್, ಫೌಂಡೇಶನ್ ಆಫ್ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಬಿಗಿನ್ಸ್ ವಿತ್ ಐಡೆಂಟಿಫೈಯಿಂಗ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ಕಸ್ಟಮರ್ ನೀಡ್ಸ್. ಮಾರ್ಕೆಟಿಂಗ್ ಅನ್ನೋದು ಯಾವುದರಿಂದ ಸ್ಟಾರ್ಟ್ ಆಗ್ತೈತಿ? ಮಾರ್ಕೆಟಿಂಗ್ ಬಿಗಿನ್ಸ್ ವಿತ್ ಐಡೆಂಟಿಫೈಯಿಂಗ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಹೌದಾ? ಕಸ್ಟಮರ್ ನೀಡ್ಸ್ ಮತ್ತು ವಾಂಟ್ಸ್ನ ಐಡೆಂಟಿಫೈ ಮಾಡೋದ್ರ ಮುಖಾಂತರ ಮಾರ್ಕೆಟಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತೈತಿ. ಹಾಗಾಗಿ ನಾವು ನೀಡ್ಸ್ನ ಫೌಂಡೇಶನ್ ಆಫ್ ಮಾರ್ಕೆಟಿಂಗ್ ಅಂತ ಕರಿಬೋದು. ನೆಕ್ಸ್ಟ್ ಒನ್, ವಾಂಟ್. A want is the specific form of a human need that is shaped by a person's culture, personality, lifestyle, and preference. While needs are basic, want are the particular way people choose to satisfy those needs. ವಾಂಟ್ಸ್ ಅನ್ನೋದು ಏನು ಅಂದರೆ, ಫಾರ್ ಎಕ್ಸಾಂಪಲ್ ನೀಡಿಗೆ ನಾವೇನಂತ ಅನ್ಬೋದು? ಫುಡ್ನ ಎಕ್ಸಾಂಪಲ್ ಆಗಿ ತಗೋಬೋದು, ಸರಿನಾ? ಇವಾಗ ನಾವು ಇರಬೇಕು, ನಾವು ಲೈಫ್ನ ಲೀಡ್ ಮಾಡಬೇಕು, ಹೆಲ್ದಿ ಲೈಫ್ ಲೀಡ್ ಮಾಡಬೇಕು ಅಂದರೆ ಫುಡ್ ನಮಗೆ ತುಂಬ ಎಸೆನ್ಷಿಯಲ್ ಥಿಂಗ್, ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಫುಡ್ಡು ನೀಡ್ ಆಗಿರ್ತೈತಿ, ಸರಿನಾ? ಈಗ ನಮಗೆ ಫುಡ್ಡಲ್ಲಿ ವೆರೈಟೀಸ್ ಆಫ್ ಫುಡ್ ಇದ್ದಾವೆ. ಅದರಲ್ಲಿ ನಮಗೆ ಯಾವ್ದು ಬೇಕು, ನಾವೇನು ಪ್ರಿಫರ್ ಮಾಡ್ತಿದ್ದೀವಿ ಅನ್ನೋದನ್ನ ನಾವು ವಾಂಟ್ ಅಂತ ಕರಿತೀವಿ, ಸರಿನಾ? ಡೆಫಿನೇಷನ್ ಆಫ್ ವಾಂಟ್. ವಾಂಟ್ ಆರ್ ದ ಫಾರ್ಮ್ ಟೇಕನ್ ಬೈ ಹ್ಯೂಮನ್ ನೀಡ್ಸ್ as they are shaped by culture and individual personality. ವಾಂಟ್ ಅನ್ನೋದು ಹ್ಯೂಮನ್ ನೀಡ್ಸ್ನ ಶೇಪ್ ಮಾಡ್ತೈತಿ, ಸರಿನಾ? ಹ್ಯೂಮನ್ ನೀಡ್ಸ್ಗೆ ಒಂದು ಶೇಪ್ ಕೊಟ್ಟೈತಿ. ಇವಾಗ ನೀಡಲ್ಲಿ ಫುಡ್ನ ಎಕ್ಸಾಂಪಲ್ ತಗೊಂಡ್ವಿ, ಸರಿನಾ? ಅದರಲ್ಲಿ ನಮ್ಗೇನು ಬೇಕು, ನಾವೇನು ಪ್ರಿಫರ್ ಮಾಡ್ತಿದ್ದೀವಿ ಅನ್ನೋದನ್ನ ನಾವೇನಂತ ಕರಿತೀವಿ? ವಾಂಟ್ ಅಂತ ಕರಿತೀವಿ, ಸರಿನಾ? ನೆಕ್ಸ್ಟ್, ಫೀಚರ್ಸ್ ಆಫ್ ವಾಂಟ್. ಅರೈಸ್ ಫ್ರಮ್ ನೀಡ್. ಇವಾಗ ವಾಂಟ್ಸ್ ಅನ್ನೋದು ಯಾವುದರಿಂದ ಅರೈಸ್ ಆಗ್ತೈತಿ? ನೀಡಿಂದ ಅರೈಸ್ ಆಗ್ತೈತಿ, ಸರಿನಾ? ಈಗ ಫುಡ್ಡಲ್ಲಿ ವೆರೈಟೀಸ್ ಆಫ್ ಫುಡ್ ಇದಾವೆ ಅಂತ ಹೇಳಿದೆ. ಅದ್ರಲ್ಲಿ ನಾವೇನು ಪ್ರಿಫರ್ ಮಾಡ್ತೀವೋ ಅದನ್ನು ನಾವೇನಂತ ಕರಿತೀವಿ? ವಾಂಟ್ ಅಂತ ಕರಿತೀವಿ ಅಂತ ಹೇಳಿದೆ. ಹಾಗಾಗಿ ಇವಾಗ ಫಾರ್ ಎಕ್ಸಾಂಪಲ್ ಫುಡ್ಡಲ್ಲಿ ನಾವೇನು ಪ್ರಿಫರ್ ಮಾಡ್ತಿದ್ದೀವಿ ಅಂದರೆ, ಫುಡ್ಡಿಂದ ನಾವೇನು ಪ್ರಿಫರ್ ಮಾಡ್ತಾ ಇದ್ದೀವಿ, ಸರಿನಾ? ಫುಡ್ ಇಸ್ ಅ ನೀಡ್, ಅದರಲ್ಲಿ ನಾವೇನು ಪ್ರಿಫರ್ ಮಾಡ್ತಿದ್ವಿ ಅನ್ನೋದು ವಾಂಟು, ಸರಿನಾ? ಹಾಗಾಗಿ want is the arise from needs. Wants develop from basic human needs. Unlimited. Needs are unlimited. Human wants are unlimited and keep increasing as income, lifestyle, and technology changes. ಇವಾಗ ಫಾರ್ ಎಕ್ಸಾಂಪಲ್ ಏನು ಅಂದರೆ, ವಾಂಟ್ಸ್ ಅನ್ನೋದು ಅನ್ಲಿಮಿಟೆಡ್. ಯಾವ ಥರ ಅನ್ಲಿಮಿಟೆಡ್ಡು? ಈಗ ವಾಂಟ್ಸ್ ಅನ್ನೋದು ಒಂದೇ ಥರ ಇರಲ್ಲ. ಪ್ರತಿಯೊಬ್ಬ ಪರ್ಸನ್ಗೂ ಅವರಿಗೆ ಬೇಕಾಗಿರೋ ಥರ, ಅವ್ರ ಪರ್ಸೆಪ್ಷನಲ್ಲಿರೋ ಥರ ಪ್ರಾಡಕ್ಟ್ ಬೇಕಾಗಿರ್ತೈತಿ, ಸರಿನಾ? ಅದು ಅನ್ಲಿಮಿಟೆಡ್ ಆಗ್ತೈತಿ. ಇವಾಗ ಎಲ್ರಿಗೂ ಒಂದೇ ಥರದ್ದು ಬೇಕು, ಇಷ್ಟೇ ಲಿಮಿಟೆಡ್ ಆಗಿನೇ ಪ್ರಿಫರ್ ಮಾಡಲ್ಲ. ಎಲ್ಲರೂ ಅವ್ರಿಗೆ ಟೇಸ್ಟಿಗೆ ತಕ್ಕಂಗೆ, ಅವ್ರ ಪ್ರಿಫರೆನ್ಸಿಗೆ ತಕ್ಕಂಗೆ ಪ್ರಾಡಕ್ಟ್ನ ಪ್ರಿಫರ್ ಮಾಡ್ತಾರೆ, ಸರಿನಾ? ಹಾಗಾಗಿ ನಾವು ವಾಂಟ್ಸ್ನ ಅನ್ಲಿಮಿಟೆಡ್ ಅಂತ ಹೇಳ್ಬೋದು. ಚೇಂಜ್ ಓವರ್ ಟೈಮ್. Wants are dynamic and change with fashion, trend, technology and changing taste. ಇವಾಗ ಕಸ್ಟಮರ್ಸ್ ಪ್ರಿಫರೆನ್ಸ್ ಚೇಂಜ್ ಆದಂಗೆ, ಅವ್ರ ಟೇಸ್ಟ್ ಚೇಂಜ್ ಆದಂಗೆ, ಟ್ರೆಂಡ್ ಚೇಂಜ್ ಆದಂಗೆಲ್ಲ ಕಸ್ಟಮರು ಏನು ಮಾಡ್ತಾರೆ? ಬೇರೆ ಬೇರೆ ಥರ ಪ್ರಾಡಕ್ಟ್ನ ಪ್ರಿಫರ್ ಮಾಡ್ತಾರೆ, ಸರಿನಾ? ಹಾಗಾಗಿ ವಾಂಟ್ ಅನ್ನೋದು ಚೇಂಜ್ ಓವರ್ ಟೈಮ್ ಆಗಿರ್ತೈತಿ. ನೆಕ್ಸ್ಟ್ ಒನ್,
Demand. Demand is the desire for a product or service that is supported by the ability and willingness to pay for it. Demand ಅನ್ನೋದು desire for a product or services that is supported by ability ಆರ್ ವಿಲ್ಲಿಂಗ್ನೆಸ್ ಟು ಪೇ. ಇವಾಗ ನೀಡ್ ಅಂದರೆ ಏನು, ನಮಗೆ ಬೇಸಿಕ್ ರಿಕ್ವೈರ್ಮೆಂಟ್. ಅದರಲ್ಲಿ ಫುಡ್, ಫಾರ್ ಎಕ್ಸಾಂಪಲ್ ನಾವು ಫುಡ್ ತಗೊಂಡಿದ್ವಿ ಸರಿ, ಅದರಲ್ಲಿ ವೆರೈಟೀಸ್ ಆಫ್ ಫುಡ್ ಇದಾವೆ. ಅದರಲ್ಲಿ ನಾವು ಯಾವ ಫುಡ್ನ ಪ್ರಿಫರ್ ಮಾಡ್ತಿದ್ದೀವಿ ಅನ್ನೋದು ವಾಂಟ್ ಆಗ್ತೈತಿ. ನಾವು ಪ್ರಿಫರ್ ಮಾಡಿರೋ ಫುಡ್ನ ಪರ್ಚೇಸ್ ಮಾಡೋಕ್ಕೆ ಪರ್ಚೇಸಿಂಗ್ ಪವರ್ ಇದೆನಾ, ಎಬಿಲಿಟಿ ಇದೆನಾ, ಅಥವಾ ವಿಲ್ಲಿಂಗ್ನೆಸ್ ಟು ಪೇ ಫಾರ್ ಇಟ್, ಇದು ವಿಲ್ಲಿಂಗ್ನೆಸ್ ಟು ಪೇ ಫಾರ್ ಇಟ್ ಇದೆನಾ, ಇದ್ರೆ ಮಾತ್ರ ಅದು ಡಿಮ್ಯಾಂಡ್ ಆಗ್ತೈತಿ ಸರಿನಾ. Feature of demand. Desire for a product. A person must want a product or services. Next, ability to pay. A person should have enough money to buy it. ನಾನು ಆವಾಗಲೇ ಹೇಳ್ದಂಗೆ ನಮ್ಗೇನು ವಾಂಟ್ ಇರ್ತೈತೋ ಅದನ್ನು ಬೈ ಮಾಡೋ ಎಬಿಲಿಟಿ ನಮಗಿರಬೇಕು. ವಿಲ್ಲಿಂಗ್ನೆಸ್ ಟು ಬೈ. ದ ಪರ್ಸನ್ ಮಸ್ಟ್ ಬಿ ರೆಡಿ ಟು ಪರ್ಚೇಸ್ ದ ಪ್ರಾಡಕ್ಟ್. ಆ ಪ್ರಾಡಕ್ಟ್ನ ನಮಗೇನು ಬೇಕೋ, ನಮಗೆ ಬೇಕಾಗಿರೋ ನಮ್ಮ ವಾಂಟ್ನ ಪರ್ಚೇಸ್ ಮಾಡೋಕ್ಕೆ ನಾವೇನು ರೆಡಿ ಇರಬೇಕು. ಆ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡೋಕ್ಕೆ ರೆಡಿ ಇರಬೇಕು, ಆಗ ಮಾತ್ರ ಅದು ಡಿಮ್ಯಾಂಡ್ ಅನ್ಸ್ಕೊತೈತೆ. ಡಿಮ್ಯಾಂಡ್ ಕ್ಯಾನ್ ಚೇಂಜ್. ಡಿಮ್ಯಾಂಡ್ ಕ್ಯಾನ್ ಚೇಂಜಸ್ ಅಕಾರ್ಡಿಂಗ್ ಟು ಪ್ರೈಸ್, ಇನ್ಕಮ್, ಟೇಸ್ಟ್, ಫ್ಯಾಷನ್, ಕನ್ಸ್ಯೂಮರ್ ಪ್ರಿಫರೆನ್ಸ್. ಡಿಮ್ಯಾಂಡ್ ಅನ್ನೋದು ಚೇಂಜ್ ಆಗ್ಬೋದು. ಯಾವುದ್ರ ಮೇಲೆಲ್ಲ ಚೇಂಜ್ ಆಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ನಮ್ಮ ವಾಂಟ್ ಏನಾಗಿರ್ತೈತಿ, ಯಾವುದೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಇರ್ತೈತಿ. ಸಡನ್ಲಿ ಅದು ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಏನು ಮಾಡ್ತೀವಿ ನಾವು, ನಮ್ಮ ವಾಂಟ್ನ ಚೇಂಜ್ ಮಾಡ್ಕೋಬೋದು. ಸರಿ, ನಾವು ತುಂಬ ಕಾಸ್ಟ್ ಆಯಿತು, ನಾವು ಬೇರೆ ಆಲ್ಟರ್ನೇಟಿವ್ ಆಗಿ ಬೇರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಣ ಅಂತ. ಇಲ್ಲ ನಾವು ಯಾವುದೋ ಅಫೋರ್ಡಬಲ್ ರೇಂಜಲ್ಲಿ ಇವಾಗ ನೋಡಿರ್ತೀವಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ, ನಮ್ಮ ಇನ್ಕಮ್ ಲೆವೆಲ್ ಜಾಸ್ತಿ ಆಯಿತು ಅಂದರೆ ನಮ್ಮ ರೇಂಜಿಗೆ ತಕ್ಕಂಗೆ ನಾವೇನು ಮಾಡ್ತೀವಿ, ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ ಸರಿನಾ. ಈ ಥರ ಡಿಮ್ಯಾಂಡ್ ಅನ್ನೋದು ನಮ್ಮ ಇನ್ಕಮ್ ಮೇಲೆ ಆಗಿರ್ಬೋದು, ಟೇಸ್ಟ್ ಮೇಲೆ ಆಗಿರ್ಬೋದು, ಫ್ಯಾಷನ್ ಮೇಲೆ ಆಗಿರ್ಬೋದು, ಅಥವಾ ನಮ್ಮ ಪ್ರಿಫರೆನ್ಸ್ ಮೇಲೆ ಚೇಂಜಸ್ ಆಗ್ತಾ ಹೋಗ್ತೈತಿ ಸರಿನಾ. ನೆಕ್ಸ್ಟ್ ಪಾಯಿಂಟ್, ಕಸ್ಟಮರ್ ವ್ಯಾಲ್ಯೂ. ಕಸ್ಟಮರ್ ವ್ಯಾಲ್ಯೂ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ the benefit a customer receives from product or service and the cost paid to obtaining it. Customer value andre, customer value is nothing but a difference between benefit and cost. Formula of customer value. Customer value is equals to total customer benefit minus total customer cost. ಈಗ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಬೈ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಆಗ್ತೈತಲ್ಲ ಮತ್ತು ಅದರಿಂದ ಮತ್ತೆ ನಮಗೆಲ್ಲ ಏನೆಲ್ಲ ಬೆನಿಫಿಟ್ ಆಗ್ತೈತಿ, ಮತ್ತು ಅದಕ್ಕೆ ನಾವು ಎಷ್ಟು ಪೇ ಮಾಡಿರ್ತೀವಿ, ಎಷ್ಟು ಕಾಸ್ಟ್ ಇನ್ಕರ್ಡ್ ಮಾಡಿರ್ತೀವಿ ಅನ್ನೋದಾಗಿರ್ತದೆ ಸರಿನಾ. ಬೆನಿಫಿಟಲ್ಲಿ ಕಾಸ್ಟ್ನ ಡಿಡಕ್ಟ್ ಮಾಡಿದಾಗ ಬರುವಂಥದ್ದೇ ನಮಗೆ ಕಸ್ಟಮರ್ ವ್ಯಾಲ್ಯೂ. ಬೆನಿಫಿಟ್ ಏನೆಲ್ಲ ಇನ್ಕ್ಲೂಡ್ ಆಗಿರ್ತೈತಿ, ಪ್ರಾಡಕ್ಟ್ ಕ್ವಾಲಿಟಿ, ಫೀಚರ್ ಆ್ಯಂಡ್ ಪರ್ಫಾರ್ಮೆನ್ಸ್, ಗುಡ್ ಕಸ್ಟಮರ್ ಸರ್ವಿಸ್, ಬ್ರ್ಯಾಂಡ್. ಮತ್ತು ಕಾಸ್ಟ್ ಏನೆಲ್ಲ ಇನ್ಕ್ಲೂಡ್ ಆಗಿರ್ತೈತಿ, ಪರ್ಚೇಸ್ ಪ್ರೈಸ್, ಟೈಮ್ ಸ್ಪೆಂಡ್ ಬೈಯಿಂಗ್, ಮೇಂಟೆನೆನ್ಸ್ ಕಾಸ್ಟ್ನ ಇನ್ಕ್ಲೂಡ್ ಆಗಿರ್ತೈತಿ. ನೆಕ್ಸ್ಟ್ ಒನ್, ಕಸ್ಟಮರ್ ಕ್ರಿಯೇಷನ್. Customer creation is the process of attracting, acquiring, and developing new customers by creating awareness, generating interest, and encouraging them to purchase a product or services. ಕಸ್ಟಮರ್ ಕ್ರಿಯೇಷನ್ ಅಂದ್ರೆ ಏನು, ಹೊಸ ಕಸ್ಟಮರ್ನ ಹುಟ್ಟಿ ಹಾಕೋದು, ಅಥವಾ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದು, ಅವ್ರನ್ನ ಅಕ್ವೈರ್ ಮಾಡೋದು. ನಮ್ಮ ಪ್ರಾಡಕ್ಟ್ನೇ ಅವ್ರು ಬೈ ಮಾಡಲಿ ಅಂತ ಏನು ಮಾಡೋದು, ಅವ್ರನ್ನ ಅಕ್ವೈರ್ ಮಾಡೋದು, ಅಟ್ರಾಕ್ಟ್ ಮಾಡೋದು. ಯಾವುದ್ರ ಮುಖಾಂತರ ನಾವು ಅಟ್ರಾಕ್ಟ್ ಮಾಡ್ಬೋದು, ಬ್ರ್ಯಾಂಡ್ ಬಗ್ಗೆ ಅಥವಾ ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ಮೂಡಿಸೋದ್ರ ಮುಖಾಂತರ ನಾವು ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ಅಡ್ವರ್ಟೈಸ್ ಮಾಡ್ಬೋದು, ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದ್ರ ಮುಖಾಂತರ ನಾವು ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ಬೋದು ಸರಿನಾ. ಕಸ್ಟಮರ್ ಕ್ರಿಯೇಷನ್ ಏನೆಲ್ಲ ವರ್ಕ್ ಮಾಡ್ತೈತಿ ಅಂದರೆ, ಅಟ್ರಾಕ್ಟ್ ನ್ಯೂ ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ತೈತಿ, ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಪ್ರಾಡಕ್ಟ್ ಆರ್ ಸರ್ವಿಸಸ್, ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತೈತಿ. ನೆಕ್ಸ್ಟ್, ಇನ್ಕ್ರೀಸ್ ಸೇಲ್ಸ್. ಇವಾಗ ಈ ಬೇರೆ ಹೊಸ ಕಸ್ಟಮರು ಉಟ್ಕೊತಾ ಹೋದ್ರು, ಹೊಸ ಕಸ್ಟಮರ್ ಕ್ರಿಯೇಟ್ ಆಗ್ತಾ ಹೋದಂಗೆಲ್ಲ ಏನಾಗ್ತೈತಿ, ಸೇಲ್ಸ್ ಇನ್ಕ್ರೀಸ್ ಆಗ್ತೈತಿ. ಸಪೋರ್ಟೆಡ್ ಲಾಂಗ್ ಟರ್ಮ್ ಬಿಸ್ನೆಸ್ ಗ್ರೋತ್. ಸೇಲ್ಸ್ ಜಾಸ್ತಿ ಆದಂಗೆಲ್ಲ ಏನಾಗ್ತೈತಿ, ಬಿಸ್ನೆಸ್ ಆಟೋಮೆಟಿಕ್ಲಿ ಗ್ರೋತ್ ಆಗ್ತೈತಿ ಸರಿನಾ. ದಿಸ್ ಈಸ್ ಆಲ್ ಅಬೌಟ್ ಕಸ್ಟಮರ್ ಕ್ರಿಯೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್, ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.